ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ಏನು ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ಸೊ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ನೋಟಿಫಿಕೇಶನ್ ಆ್ಯಡ್ ಆಗ್ತಾ ಇರುವಂಥದ್ದು. ಸೊ ಅದು ಎಕ್ಸ್ಪೆಕ್ಟೆಡ್ IBPS PO ಅಂದರೆ ಪ್ರೊಬೇಷನರಿ ಆಫೀಸರ್ ಅಥವಾ MT ಅಂತ ಹೇಳ್ತೀವಿ, ಅಂದರೆ ಮ್ಯಾನೇಜ್ಮೆಂಟ್ ಟ್ರೈನಿ. ಸೊ ಯಾವುದೇ ಒಂದು ಪಾರ್ಟಿಸಿಪೆಂಟ್ ಬ್ಯಾಂಕ್ ಅಂತ ಆಗಿರ್ಬೋದು ಅಥವಾ ಅದನ್ನು ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಯಾವ ರೀತಿ ಕ್ಲರ್ಕ್ ರಿಕ್ರೂಟ್ಮೆಂಟ್ ಇತ್ತು ಪ್ರೀವಿಯಸ್ ವೀಕ್ಗಳಲ್ಲಿ, ಸೊ ಅದೇ ರೀತಿ PO ರಿಕ್ರೂಟ್ಮೆಂಟ್. ಸೊ ಹಾಗಾಗಿ ರೀಸೆಂಟಾಗಿ 3 ರಿಕ್ರೂಟ್ಮೆಂಟ್ಗಳಿದೆ. ಒಂದು SBI PO, ಇನ್ನೊಂದು IBPS ಕ್ಲರ್ಕ್, ಅದೇ ರೀತಿ IBPS PO. ಸೊ ಎಲ್ಲ ಎಕ್ಸಾಮ್ಗಳು ನಿಮಗೆ ವಿತಿನ್ 15 ಡೇಸ್ ಗ್ಯಾಪಲ್ಲಿ ಈ ಎಕ್ಸಾಮ್ಗಳು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ IBPS ಕ್ಲರ್ಕಿಗೆ ಆಲ್ರೆಡಿ 27 ಲಾಸ್ಟ್ ಡೇಟ್ ಇದೆ. ಯಾರು ಅಪ್ಲೈ ಮಾಡದೇ ಇರೋರಿದ್ರೆ ನೀವು ಕೂಡ ಅಪ್ಲೈ ಮಾಡಿ. ಸೊ ಅದೇ ರೀತಿ IBPS PO ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ನ ರಿಲೀಸ್ ಮಾಡಿರುವಂಥದ್ದು IBPS ವೆಬ್ಸೈಟಲ್ಲಿ. ಸೊ ನೀವು ಆ ವೆಬ್ಸೈಟಲ್ಲಿ ಏನು IBPS.in ಇದೆ, ಸೊ ಅದರಲ್ಲಿ ಚೆಕ್ ಮಾಡ್ಕೊಳ್ಬೋದು. ಸೊ ನೋಟಿಫಿಕೇಶನ್ಸ್ ಇರುತ್ತೆ. ಸೊ ಅದೇ ರೀತಿ ನಮ್ಮ ಏನು ಯೂಟ್ಯೂಬ್ ಚಾನಲ್ ಇದೆ, ಸೊ ಅಲ್ಲೂ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಶನ್ ಲಿಂಕನ್ನು ಹಾಕಿರ್ತೀವಿ. ಸೊ ಅಲ್ಲೂ ಕೂಡ ನೀವು ನೋಟಿಫಿಕೇಶನ್ನ ಚೆಕ್ ಮಾಡ್ಬೋದು. ಸೊ ಈ ನೋಟಿಫಿಕೇಶನ್ ಡೀಟೇಲ್ಸನ್ನು ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಕ್ಲರಿಕಲ್ ಮತ್ತು PO ಎಕ್ಸಾಮ್ಗಳಿಗೆ ಡಿಫ್ರೆನ್ಸ್ ಇರುತ್ತೆ. ಸೊ ಎರಡೂ ಕೂಡ ಒಂದೇ ರೀತಿ ಇರೋದಿಲ್ಲ. ಯಾಕಂದರೆ ಕ್ಲರಿಕಲ್ ಲೆವೆಲಲ್ಲಿ ನೀವು ಜಸ್ಟ್ ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದರೆ ಡೈರೆಕ್ಟ್ ಕ್ಲರ್ಕ್ ಆಗಿ ಅಪಾಯಿಂಟ್ ಆಗ್ತೀರಾ. ಬಟ್ PO ಎಕ್ಸಾಮ್ ಆ ರೀತಿ ಇರೋದಿಲ್ಲ. ಸೊ ಕೆಲವೊಂದು ಸೆಕ್ಷನ್ ಎಕ್ಸ್ಟ್ರಾ ಇರುತ್ತೆ. ಸೊ ಜೊತೆಗೆ ಇಂಟರ್ವ್ಯೂ ಕೂಡ ನಿಮಗೆ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ 3 ಸ್ಟೆಪ್ಸ್ ಇರುತ್ತೆ ಸೆಲೆಕ್ಷನ್ ಪ್ರೊಸೀಜರಲ್ಲಿ. ಸೊ ಅದು ಇಂಟರ್ವ್ಯೂ 3rd ಸ್ಟೆಪ್ ಅಥವಾ ಫೈನಲ್ ಸ್ಟೆಪ್ ಆಗಿರುತ್ತೆ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ನಾನು ಡೀಟೇಲ್ಸ್ನ ನಂಬರ್ ಆಫ್ ಪೋಸ್ಟ್ ಆಗಿರ್ಬೋದು, ಸೊ ಡೀಟೇಲ್ಸ್ಗಳನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟು ಈ ನೋಟಿಫಿಕೇಶನ್ ಡೀಟೇಲ್ಸ್ಗಳನ್ನು ನೋಡೋದಾದರೆ, ಸೊ ಟೆಂಟೇಟಿವ್ ಡೇಟ್ಸ್ ಜೊತೆಗೆ ನಂಬರ್ ಆಫ್ ಪೋಸ್ಟ್ ಆಗಿರ್ಬೋದು. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಪೋಸ್ಟ್ ಇದೆ, ಅದೇ ರೀತಿ ಪಾರ್ಟಿಸಿಪೆಂಟ್ ಯಾವೆಲ್ಲ ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ. ಯಾಕಂದರೆ ಕ್ಲರಿಕಲ್ ಲೆವೆಲ್ಗೆ ಬೇರೆ ರೀತಿಯ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ, PO ಪೋಸ್ಟ್ಗಳಿಗೆ ಬೇರೆ ರೀತಿಯ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ, ಸೆಲೆಕ್ಷನ್ ಪ್ರೊಸೀಜರ್, ಆನ್ಲೈನ್ ಎಕ್ಸಾಮಿನೇಷನ್ ಅಥವಾ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಂಬರ್ ಆಫ್ ಪೋಸ್ಟ್ ನೋಡ್ತಾ ಹೋಗೋದಾದರೆ, ಸೊ ನಿಮಗೆ ಡೀಟೇಲ್ ಕ್ಯಾಟಗರಿ ವೈಸ್ ಪೋಸ್ಟ್ಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಅದು ಇನ್ಕ್ಲೂಡಿಂಗ್ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್. ಸೊ ಯಾವೆಲ್ಲ ಬ್ಯಾಂಕ್ಗಳು ಈ ರಿಕ್ರೂಟ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲಿ ಇನ್ ದಿ ಇಯರ್ ಆಫ್ 2022 ಆ್ಯಂಡ್ 23. ಸೊ ಅದನ್ನೇ ಇಂಡಿಕೇಟಿವ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಕ್ಯಾಟಗರಿ ವೈಸ್ SC ST OBC EWS ಅಥವಾ ಅನ್ರಿಸರ್ವ್ಡ್ ಅಥವಾ ಟೋಟಲ್ ಆಗಿರ್ಬೋದು. ಅದೇ ರೀತಿ ಔಟ್ ಆಫ್ ವಿಚ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ PWBD ಅಂತ ಹೇಳ್ತೀವಿ. ಸೊ ಅಲ್ಲಿ ಯಾರು ಬೆಂಚ್ ಮಾರ್ಕ್ ಡಿಸೆಬಿಲಿಟೀಸ್ ಇದ್ದಾರೋ ಸೊ ಅವರಿಗೂ ಕೂಡ ಸಪ್ರೇಟ್ ಪೋಸ್ಟ್ಗಳನ್ನು ಇಲ್ಲಿ ಅಲೋಕೇಟ್ ಮಾಡಿರ್ತಾರೆ. ಸೊ ಇದಿಷ್ಟು ನಿಮ್ಮ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್. ಸೊ ಇಲ್ಲಿ ಏನು 0 ತೋರಿಸಿದ್ದಾರೆ, ಸೊ ಅಲ್ಲಿ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ ಇರೋದಿಲ್ಲ. ಸೊ NR ಏನಿದೆ, ಸೊ ಅದು ನಾಟ್ ರಿಪೋರ್ಟೆಡ್ ಅಂತ ಅರ್ಥ. ಅಂದರೆ NR ಏನು ಡಿಸ್ಪ್ಲೇ ಆಗಿರುತ್ತೆ ಇಲ್ಲಿ, ಸೊ ಅದು ಅಪ್ಕಮಿಂಗ್ ಡೇಸ್ಗಳಲ್ಲಿ ರಿಪೋರ್ಟ್ ಆಗಿರುತ್ತೆ ಅಥವಾ ರಿಪೋರ್ಟ್ ಆಗತ್ತೆ. ಯಾಕಂದರೆ ಸ್ಟಿಲ್ ನಾಟ್ ರಿಪೋರ್ಟೆಡ್ ಅಂದರೆ ಆ ಏನು ನೋಟಿಫಿಕೇಶನ್ಸನ್ನು ರಿಲೀಸ್ ಮಾಡಿದ್ದಾರೆ ಆ ಡೇಟಿಗೆ ಪೋಸ್ಟ್ಗಳು ಅಥವಾ ಏನು PO ಪೋಸ್ಟ್ಗಳನ್ನು ಅವರು ರಿಪೋರ್ಟ್ ಮಾಡಿರೋದಿಲ್ಲ ವೇಕೆನ್ಸೀಸ್ನ. ಸೊ ಅಪ್ಕಮಿಂಗ್ ಡೇಸಲ್ಲಿ ಅದು ನಿಮಗೆ ರಿಪೋರ್ಟ್ ಆಗುತ್ತೆ. ಬಟ್ 0 ಏನು ತೋರಿಸಿದ್ದಾರೆ, ಸೊ ಅಲ್ಲಿ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ಗಳು ಇರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ 0 ಇದೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ ಇರೋದಿಲ್ಲ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸಲ್ಲಿ ಸೊ ಅದರಲ್ಲಿ PO ಪೋಸ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. ಸೊ ಬಟ್ ಇಲ್ಲಿ ಕೆಲವೊಂದು NR ಇದೆ ನಿಮಗೆ. ಸೊ ಅದರಲ್ಲಿ ಇಂಡಿಯನ್ ಬ್ಯಾಂಕ್ ಆಗಿರ್ಬೋದು, ಸೊ ಅಥವಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ನಾಟ್ ರಿಪೋರ್ಟೆಡ್ ಅಂತ ಇದೆ. ಸೊ ಅದು ಅಪ್ಕಮಿಂಗ್ ಡೇಸಲ್ಲಿ ರಿಪೋರ್ಟ್ ಆಗುತ್ತೆ. ಹಾಗಾಗಿ ವೇಕೆನ್ಸೀಸ್ ನಿಮಗೆ ಟೋಟಲ್ ಆಗಿ 4135 ಇದೆ. ಸೊ ಎಲ್ಲ ಕ್ಯಾಟಗರಿ ಟೋಟಲ್ ಆಗಿ ಸೊ ಅದು 4135 ಅಷ್ಟೇ ಅಲ್ಲ. ಸೊ ಅದ್ರ ಜೊತೆಗೆ ಈ NR ಏನಿದೆ, ಸೊ ಅಲ್ಲೂ ಕೂಡ ನಿಮಗೆ ವೇಕೆನ್ಸೀಸು ರೈಸ್ ಆಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಡೆಫಿನೆಟ್ಲಿ ಅಲ್ಲಿ ನಂಬರ್ ಆಫ್ ಪೋಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ ನಿಮಗೆ 4135ಗೆ. ಸೊ ನಿಮಗೆ ಇಲ್ಲಿ ಟೋಟಲ್ ಪೋಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ SC 679 ಪೋಸ್ಟ್ ಇದೆ. ಸೊ ಯಾಕಂದರೆ PO ರಿಕ್ರೂಟ್ಮೆಂಟ್ ಆಲ್ ಓವರ್ ಇಂಡಿಯಾ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಸೊ ಅದೇ ರೀತಿ ST ಆದರೆ ನಿಮಗೆ 350 ಪೋಸ್ಟ್ ಇದೆ. ಸೊ ಅದೇ ರೀತಿ OBC ಆದರೆ 1102 ಇದೆ. ಸೊ ಅದೇ ರೀತಿ EWS ಆದರೆ 404. ಅದೇ ರೀತಿ ಅನ್ರಿಸರ್ವ್ಡ್ ಆದರೆ ನಿಮಗೆ 1600. ಟೋಟಲ್ ಆಗಿ 4135 ಪೋಸ್ಟ್ ಇದೆ. ಸೊ ಅದರಲ್ಲಿ ನೆಕ್ಸ್ಟ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟೀಸ್ ಏನಿದೆ, ಸೊ ಅವರಿಗೂ ಕೂಡ ಸಪ್ರೇಟ್ ಆಗಿ ಪೋಸ್ಟನ್ನು ಅಲೋಕೇಟ್ ಮಾಡಿರ್ತಾರೆ. ಸೊ ಅದನ್ನು ಕೂಡ ನೀವು ಡೀಟೇಲ್ ಆಗಿ ನೋಟಿಫಿಕೇಶನ್ ಅನ್ನು ಚೆಕ್ ಮಾಡ್ಬೋದು. ಸೊ ನಿಮ್ಮ ಕನ್ಸರ್ನ್ ಕ್ಯಾಟಗರಿ ಚೆಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಎಷ್ಟು ಪೋಸ್ಟ್ ಅವೈಲೇಬಲ್ ಇದೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಇದು ನಿಮ್ಮ
ನಂಬರ್ ಆಫ್ ಪೋಸ್ಟ್ ಡೀಟೇಲ್ಸ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಮೇಜರ್ ಆಗಿ ನಿಮಗೆ ಗೊತ್ತಿರಬೇಕಾಗಿರೋದು ಟೆಂಟೇಟಿವ್ ಡೇಟ್ಸ್, ಅಂದರೆ ಯಾವಾಗ ಸ್ಟಾರ್ಟಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಅಥವಾ ಎಂಡಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಅಥವಾ ಪೇಮೆಂಟ್ ಆಫ್ ಫೀಸ್ ಆಗಿರ್ಬೋದು ಅಥವಾ ಪ್ರಿಲಿಮಿನರಿ ಎಕ್ಸಾಮ್ ಆಗಿರ್ಬೋದು, ಅದರ ರಿಸಲ್ಟ್ ಅಥವಾ ಮೇನ್ ಎಕ್ಸಾಮಿನೇಷನ್ ಅಥವಾ ಫೈನಲ್ ಅಲಾಟ್ಮೆಂಟ್ ಆಗಿರ್ಬೋದು. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುವಂಥದ್ದು 2010-2021 ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ 10/11/2021 ತನಕ ಟೈಮ್ ಇರುತ್ತೆ. ಸೊ ಈ ಇನ್ ಬಿಟ್ವೀನ್ ಈ ಡೇಟ್ಸ್ ಅಲ್ಲಿ ನೀವು ಯಾವತ್ತು ಬೇಕಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಸೊ ಇದು ನಿಮ್ಮ ರಿಜಿಸ್ಟ್ರೇಷನ್ ಡೇಟ್ ಆಗಿರುತ್ತೆ. ಸೊ ಅದೇ ರೀತಿ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸಿಗೂ ಕೂಡ ಅದೇ ಡೇಟ್ಸ್ ಇರುತ್ತೆ. ಸೊ 2010-2021 ಇಂದ 10/11/2021 ತನಕ. ನೆಕ್ಸ್ಟ್ ಡೌನ್ಲೋಡ್ ಕಾಲ್ ಲೆಟರ್ಸ್ ಫಾರ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ಇನ್ ಕೇಸ್ ಆಫ್ SC/ST ಕ್ಯಾಂಡಿಡೇಟ್ಸ್ಗೆ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅದು ನವೆಂಬರ್ 2021 ಅಲ್ಲಿ. ಕಂಡಕ್ಟ್ ಆಫ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಕೂಡ ನವೆಂಬರ್ ಮಂತಲ್ಲೇ ನಿಮಗೆ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ನಿಮ್ಮ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅಥವಾ ಅಪ್ಲಿಕೇಶನ್ಸ್ ರಿಜಿಸ್ಟ್ರೇಷನ್ ಸ್ಟಾರ್ಟಿಂಗ್ ಡೇಟ್ ಮತ್ತು ಎಂಡಿಂಗ್ ಡೇಟ್ ಡೀಟೇಲ್ಸ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟು ಪ್ರಿಲಿಮಿನರಿ ಎಕ್ಸಾಮ್ ಡೇಟ್ಸ್ಗಳನ್ನು ನೋಡ್ತಾ ಹೋಗೋದಾದ್ರೆ, ಸೊ ಡೌನ್ಲೋಡ್ ಕಾಲ್ ಲೆಟರ್ಸ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ November-December ಮಂತಲ್ಲಿ ನಿಮಗೆ ಕಾಲ್ ಲೆಟರ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ರೀತಿ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಇದು ನಿಮಗೆ ಮೇಜರ್ ಆಗಿ ಗೊತ್ತಿರಬೇಕಾಗುತ್ತೆ. 4/12/2021 ಆ್ಯಂಡ್ 11/12/2021 ಟೆಂಟೇಟಿವ್ ಅಂತ ಹೇಳಿದ್ದಾರೆ. ಸೊ ಅಪ್ರಾಕ್ಸಿಮೇಟ್ ಆಗಿ ಇದೇ ಡೇಟಿಗೆ ನಿಮಗೆ ಎಕ್ಸಾಮನ್ನು ಅವರು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ಪ್ರಿಲಿಮಿನರಿ ಎಕ್ಸಾಮ್ ನಿಮಗೆ ಡಿಸೆಂಬರ್ ಮಂತಲ್ಲಿ ನಡೆಯುತ್ತೆ. ನೆಕ್ಸ್ಟ್ ರಿಸಲ್ಟ್ಸ್ ಆಫ್ ಪ್ರಿಲಿಮಿನರಿ ಕೂಡ ಡಿಸೆಂಬರ್ ಮಂತಲ್ಲೇ ಅಥವಾ ಡಿಸೆಂಬರ್ ಆರ್ ಜಾನ್ವರಿಯಲ್ಲಿ ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಮೇನ್ ಎಕ್ಸಾಮಿನೇಷನ್ ಕಾಲ್ ಲೆಟರ್ನ ನೀವು ಡಿಸೆಂಬರ್ ಆರ್ ಜಾನ್ವರಿಯಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ನಡೆಯುವಂಥದ್ದು ನಿಮಗೆ ಜಾನ್ವರಿ ಆರ್ ಫೆಬ್ರವರಿಯಲ್ಲಿ 2022 ಅಲ್ಲಿ ನಡೆಯುತ್ತೆ. ಸೊ ಅದರ ರಿಸಲ್ಟ್ ಡಿಕ್ಲೇರ್ ಆಗುವಂಥದ್ದು ಕೂಡ ಜಾನ್ವರಿ ಆರ್ ಫೆಬ್ರವರಿಯಲ್ಲಿ. ಸೊ ಅದಾದ್ಮೇಲೆ ನಿಮಗೆ ಯಾಕಂದ್ರೆ PO ಪೋಸ್ಟ್ ಆಗಿರೋದ್ರಿಂದ ಪ್ರಿಲಿಮಿನರಿ ಮೇನ್ಸ್ ಎಕ್ಸಾಮ್ ಜೊತೆಗೆ ಇಂಟರ್ವ್ಯೂನು ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಅದಕ್ಕೂ ಕೂಡ ಸಪ್ರೇಟ್ ಆಗಿ ಕಾಲ್ ಲೆಟರ್ಸ್ ಅನ್ನು ಅವರು ಫೆಬ್ರವರಿಯಲ್ಲಿ ರಿಲೀಸ್ ಮಾಡ್ತಾ ಹೋಗ್ತಾರೆ. ಸೊ ಇಂಟರ್ವ್ಯೂ ಕಂಡಕ್ಟ್ ಮಾಡುವಂಥದ್ದು ಫೆಬ್ರವರಿ ಮಾರ್ಚ್. ಸೊ ಫೈನಲ್ ನಿಮ್ಮ ಅಲಾಟ್ಮೆಂಟ್ ಆಗುವಂಥದ್ದು ಏಪ್ರಿಲ್ 2022 ಅಲ್ಲಿ ಕಂಪ್ಲೀಟ್ ಪ್ರೋಸೆಸ್ ಆಗ್ತಾ ಹೋಗುತ್ತೆ ಅಥವಾ ಆ ಪ್ರೋಸೆಸ್ ಏನಾಗುತ್ತೆ ಅದು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಪ್ರಾವಿಷನಲ್ ಅಲಾಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ನಿಮಗೆ ಮೇಜರ್ ಆಗಿ ಗೊತ್ತಿರಬೇಕಾಗಿದ್ದು ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಡೇಟ್ಸ್, ಅದೇ ರೀತಿ ಆನ್ಲೈನ್ ಮೇನ್ ಎಕ್ಸಾಮ್ ಡೇಟ್ ಜೊತೆಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡುವಂತಹ ಡೇಟ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಥ್ರೂ ದಟ್ ಏನು ಮಾಡ್ಬೋದು, ನಿಮ್ಮ ಸ್ಟಡಿನ ನೀವು ಅಥವಾ ನಿಮ್ಮ ಸ್ಟಡಿ ಪ್ಲಾನನ್ನು ನೀವು ಚೇಂಜಸ್ ಮಾಡ್ಕೊಳ್ಬೋದು. ಸೊ ಎಷ್ಟು ಟೈಮ್ ಇದೆ ನಿಮಗೆ, ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನುವಂತಹ ಸ್ಟ್ರಾಟಜಿನ ಫ್ರೇಮ್ ಮಾಡ್ಕೊಳ್ಳಿಕ್ಕೆ ಅದು ಈಸಿ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್. ಸೊ ಯಾವೆಲ್ಲ ಬ್ಯಾಂಕ್ಗಳು ಈ IBPS PO ರಿಕ್ರೂಟ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಸೊ ಅದು ಬ್ಯಾಂಕ್ ಆಫ್ ಬರೋಡಾ. ಸೊ ಬಟ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಪೋಸ್ಟರ್ನ 0 ಮೆನ್ಷನ್ ಮಾಡಿದ್ದಾರೆ ಅವರು. ಸೊ ಜೊತೆಗೆ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, PNB, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ಯುಕೋ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಬಟ್ ಪಂಜಾಬ್ ಅಂಡ್ ನ್ಯಾಷನಲ್ ಬ್ಯಾಂಕ್ ಅಲ್ಲೂ ಕೂಡ NR ಇದೆ. ಸೊ ಕೆಲವೊಂದು ಬ್ಯಾಂಕ್ಗಳಲ್ಲಿ NR ಇದೆ. ಸೊ NR ಇರೋದು ನಿಮಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ರಿಪೋರ್ಟ್ ಮಾಡ್ತಾ ಹೋಗ್ತಾರೆ ನಂಬರ್ ಆಫ್ ಪೋಸ್ಟ್ನ. ಸೊ ಯಾಕಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಒಂದು. ಹಾಗಾಗಿ ಇಲ್ಲಿ ನಂಬರ್ ಆಫ್ ಪೋಸ್ಟ್ಗಳು ಜಾಸ್ತಿ ಆಗುವಂತಹ ಚಾನ್ಸಸ್ ಇದ್ದೇ ಇದೆ. 100% ನಿಮಗೆ ನಂಬರ್ ಆಫ್ ಪೋಸ್ಟ್ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ ಏಜ್ ಲಿಮಿಟ್ ಮೇಜರ್ ಆಗಿ ಗೊತ್ತಿರಬೇಕಾಗತ್ತೆ ನಿಮಗೆ. ಸೊ ಮಿನಿಮಮ್ 20 ಇಯರ್ಸ್ ಆಗಿರಲೇಬೇಕು. ಸೊ ನೀವು PO ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಮ್ಯಾಕ್ಸಿಮಮ್ ನಿಮಗೆ 30 ಇಯರ್ಸ್ ತನಕ ಟೈಮ್ ಇರುತ್ತೆ. ಸೊ ಇನ್ ಬಿಟ್ವೀನ್ ಸೊ ಏಜ್ ಲಿಮಿಟ್ ಹೇಳೋದಾದ್ರೆ 20 to 30. ಸೊ ಮಿನಿಮಮ್ 20 ಇಯರ್ಸ್ ಆಗಿರಲೇಬೇಕು, ಮ್ಯಾಕ್ಸಿಮಮ್ 30 ಇಯರ್ಸ್. ಸೊ ಡೇಟ್ಸ್ ಅವರು ನಿಮಗೆ ಡೇಟ್ ಕೂಡ ಕೊಟ್ಟಿರ್ತಾರೆ. ಸೊ ಎ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ನ್ ನಾಟ್ ಅರ್ಲಿಯರ್ ದೆನ್ 2/10/1991. 1991ಗಿಂತ ಮೊದಲು ಬಾರ್ನ್ ಆಗಿರಬಾರ್ದು, ಅಥವಾ ನಾಟ್ ಲೇಟರ್ ದೆನ್ 1/10/2001. 2001 ಆದಮೇಲೂ ಕೂಡ ಅವರು ಬಾರ್ನ್ ಆಗಿರಬಾರ್ದು. ಬೋತ್ ಡೇಟ್ ಇನ್ಕ್ಲೂಸಿವ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ನಿಮ್ಮ ಏಜ್ ಲಿಮಿಟನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಈ ಅಪ್ಪರ್ ಏಜ್ ಲಿಮಿಟ್ ಏನಿದೆ 30 ಇಯರ್ಸ್, ಇದರಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಅದು ಕೂಡ ಕ್ಯಾಟಗರಿ ವೈಸ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. SC/ST ಆದರೆ ಸೊ ಅವರಿಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ ನಾರ್ಮಲ್ ಏನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ ಸೊ ಅದು ಇರುವಂಥದ್ದು 30. ಸೊ 30 + 5 ಅಂದರೆ 35 ಇಯರ್ಸ್ ತನಕ ಏನು ಮಾಡ್ಬೋದು, SC/ST ಆಸ್ಪಿರೆಂಟ್ಸ್ ನೀವು ಅಪ್ಲೈ ಮಾಡ್ಬೋದು.
ಅದೇ ರೀತಿ OBC ಕ್ಯಾಂಡಿಡೇಟ್ಸ್ ಆದರೆ ಸೊ ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ಸೊ ಇವರಿಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇರೋದು 30, ಅದರಲ್ಲಿ +3 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಂದರೆ 33 ಇಯರ್ಸ್ ತನಕ OBC ಆಸ್ಪಿರೆಂಟ್ಸ್ ನೀವು ಅಪ್ಲೈ ಮಾಡ್ಬೋದು. ಅಥವಾ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಆದರೆ ಅಥವಾ ಅದನ್ನೇ PWBD ಆಸ್ಪಿರೆಂಟ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ 10 ಇಯರ್ಸ್ ಟೈಮ್ ಇರುತ್ತೆ, ಅಂದರೆ 30 + 10 40 ಇಯರ್ಸ್ ತನಕ ಟೈಮ್ ಇರುತ್ತೆ. ಸೊ ನಿಮ್ಮ ಏಜ್ 40 ಇಯರ್ಸ್ ತನಕ ನೀವು ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಹಾಗಾಗಿ ಈ ನಿಮ್ಮ ಏನು ಅಪ್ಪರ್ ಏಜ್ ಲಿಮಿಟ್ ಏನು ಕ್ಯಾಟಗರಿ ವೈಸ್ ಇದೆ, ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ ಅದೇ ರೀತಿ ಯಾರಾದರೂ ಸರ್ವಿಸ್ ಮ್ಯಾನ್, ನೀವು ಯಾರಾದರೂ ಸರ್ವಿಸ್ ಮ್ಯಾನ್ ಆಸ್ಪಿರೆಂಟ್ಸ್ ಆಗಿದ್ದು ಅಪ್ಲೈ ಮಾಡೋರಿದ್ರೆ ಸೊ ನಿಮಗೂ ಕೂಡ 5 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. ಸೊ ಏನು ನಾರ್ಮಲ್ ಏಜ್ ಲಿಮಿಟ್ 30 ಇದೆ, ಸೊ ಅದಕ್ಕೆ +5 ಇಯರ್ಸ್, ಸೊ 35 ಇಯರ್ಸ್ ತನಕ ನೀವು ಅಪ್ಲೈ ಮಾಡ್ಬೋದು. ಅದೇ ರೀತಿ ಪರ್ಸನ್ಸ್ ಅಫೆಕ್ಟೆಡ್ ಬೈ 1984 ರೈಟ್ಸ್ ಯಾರಿದ್ರೆ ಸೊ ನಿಮಗೂ ಕೂಡ 30 + 5 35 ಇಯರ್ಸ್ ತನಕ ಟೈಮ್ ಇದೆ. ಸೊ ಇದು ನಿಮ್ಮ ಏಜ್ ಲಿಮಿಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಥ್ರೂ ದ್ಯಾಟ್ ಏನು ಮಾಡ್ಬೋದು, ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು. ಸೊ ಯಾರಾದರೂ ಸೊ ಪರ್ಟಿಕ್ಯುಲರ್ ಕ್ಯಾಟಗರಿ ವೈಸಲ್ಲಿ ಬರ್ತೀರಾ ಅಂದರೆ ಸೊ ನಿಮ್ಮ ಏಜ್ ಲಿಮಿಟನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್ ಅನ್ನುವಂಥದ್ದು ಕೂಡ ಡಿಸೈಡ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟು ಎಜುಕೇಷನಲ್ ಕ್ವಾಲಿಫಿಕೇಷನ್. ಸೊ ಸೇಮ್ ಕ್ವಾಲಿಫಿಕೇಷನ್, ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್. ಸೊ ಜಸ್ಟ್ ಗ್ರಾಜ್ಯುಯೇಷನ್ ಆಗಿದ್ದರೆ ನೀವು ಎಲಿಜಿಬಲ್ ಆಗಿರ್ತೀರ. ಗ್ರಾಜ್ಯುಯೇಷನ್ ಅಥವಾ ಎ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ದಿ ಗವರ್ನಮೆಂಟ್. ಸೊ ಯಾವುದೇ ಡಿಗ್ರಿ ಆಗಿರ್ಬೋದು, ಸೊ ಅದನ್ನೇ ನಾವು ಎನಿ ಡಿಸಿಪ್ಲಿನ್ ಅಂತ ಹೇಳ್ತೀವಿ. ನೆಕ್ಸ್ಟು ಸೊ ಅದೇ ರೀತಿ ಏನು ಕನ್ಸರ್ನ್ಡ್ ಯೂನಿವರ್ಸಿಟಿ ಇಂದ ರೆಕಗ್ನೈಸ್ ಅಥವಾ ರೆಕಗ್ನೈಸ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಕ್ಯಾಂಡಿಡೇಟ್ ಮಸ್ಟ್ ಪ್ರೊಸೆಸ್ ವ್ಯಾಲಿಡ್ ಮಾರ್ಕ್ಸ್ ಶೀಟ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್. ಸೊ ಹಿ ಆರ್ ಶಿ ಈಸ್ ಎ ಗ್ರಾಜ್ಯುಯೇಟ್ ಆನ್ ದಿ ಡೇ ಹಿ ಆರ್ ಶಿ ರಿಜಿಸ್ಟರ್ ಆ್ಯಂಡ್ ಇಂಡಿಕೇಟ್ ದಿ ಪರ್ಸೆಂಟೇಜ್ ಆಫ್ ಮಾರ್ಕ್ ಒಬ್ಟೈನ್ಡ್ ಇನ್ ಗ್ರಾಜ್ಯುಯೇಷನ್ ವೈಲ್ ರಿಜಿಸ್ಟರಿಂಗ್ ಆನ್ಲೈನ್. ಸೊ ನೀವೇನು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ತೀರಾ ಆ ಡೇಟಿಗೆ ನಿಮ್ಮ ಹತ್ರ ಡಿಗ್ರಿ ಪಾಸ್ ಆಗಿರುವಂತಹ ಸರ್ಟಿಫಿಕೇಟ್ ಇರಬೇಕು ಅಥವಾ ವ್ಯಾಲಿಡ್ ಮಾರ್ಕ್ಸ್ ಶೀಟ್ ಇರಬೇಕು. ಸೊ ಅದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ಸರ್ಟಿಫಿಕೇಟ್ ಆಗಿರ್ಬೋದು. ಸೊ ನೀವು ಯಾಕಂದ್ರೆ ಅಲ್ಲಿ ನಿಮ್ಮ ಮಾರ್ಕ್ಸ್ ಏನು ಒಬ್ಟೈನ್ ಮಾಡ್ತೀರಾ ಅಥವಾ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಏನು ಒಬ್ಟೈನ್ ಮಾಡ್ತೀರಾ ಸೊ ಅದನ್ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಬೇಕಾರೆ. ಸೊ ಹಾಗಾಗಿ ಸೊ ಯಾರಾದರೂ ಫೈನಲ್ ಇಯರ್ ಅಲ್ಲಿ ಇದ್ರೆ ಅಥವಾ ನಾಟ್ ಕಂಪ್ಲೀಟೆಡ್ ಏನಿರ್ತೀರ ಡಿಗ್ರಿ, ಸೊ ನೀವು ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಕಂಪ್ಲೀಟ್ ಆಗಿರಬೇಕು ಅಥವಾ ಏನು ಪರ್ಟಿಕ್ಯುಲರ್ ಡೇಟಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಾ ಆ ಡೇಟಲ್ಲಿ ನಿಮ್ಮ ಹತ್ರ ಮಾರ್ಕ್ಸ್ ಶೀಟ್ ಆಗಿರ್ಬೋದು ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಸೊ ಇದು ನಿಮ್ಮ ಎಜುಕೇಷನಲ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಅಥವಾ ಎಜುಕೇಷನಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸೆಲೆಕ್ಷನ್ ಪ್ರೊಸೀಜರ್. ಯಾಕಂದ್ರೆ PO ಪೋಸ್ಟ್ ಆಗಿರೋದ್ರಿಂದ ಸೊ ನಾಟ್ ಓನ್ಲಿ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಇರೋದಿಲ್ಲ, ಸೊ ಜೊತೆಗೆ ಇಂಟರ್ವ್ಯೂ ಆ್ಯಡ್ ಆಗುತ್ತೆ. ಸೊ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಮೇನ್ ಎಕ್ಸಾಮ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಸೊ ಇಷ್ಟು ಸ್ಟೇಜನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಕಂಪ್ಲೀಟ್ ಆದರೆ ಅಥವಾ ಇಂಟರ್ವ್ಯೂ ಅಲ್ಲಿ ನೀವು ಕ್ವಾಲಿಫೈ ಆದರೆ ಮಾತ್ರ, ಅಥವಾ ಮೇನ್ಸ್ ಆ್ಯಂಡ್ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿ ಇಂಟರ್ವ್ಯೂ ಅಲ್ಲಿ ಕ್ವಾಲಿಫೈ ಆದರೆ ಮಾತ್ರ ನಿಮಗೆ ಸೆಲೆಕ್ಷನ್ ಅಥವಾ ನಿಮ್ಮ ಫೈನಲ್ ಅಲಾಟ್ಮೆಂಟ್ ಆಗುವಂಥದ್ದು. ಸೊ ಹಾಗಾಗಿ ಈ 3 ಸ್ಟೆಪ್ಸ್ ಏನಿದೆ ಸೊ 3 ಸ್ಟೆಪ್ಸು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಬರ್ತಾರೆ. ಸೊ ಅದಾದಮೇಲೆ ಮೇನ್ ಎಕ್ಸಾಮ್ ಇರುತ್ತೆ. ಸೊ ಅದಾದಮೇಲೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಪ್ರಿಲಿಮಿನರಿ ಎಕ್ಸಾಮ್ ನೋಡೋದಾದ್ರೆ ಸೊ 3 ಸೆಕ್ಷನ್ಸ್ ಇರುತ್ತೆ ನಿಮಗೆ. ಸೊ ಅದು ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ. ಸೊ ನಂಬರ್ ಆಫ್ ಕ್ವಶನ್ಸ್ಗೆ ನೋಡೋದಾದ್ರೆ ಸೊ ಇಂಗ್ಲೀಷಲ್ಲಿ ನಿಮಗೆ 30 ಕ್ವಶನ್ಸ್ ಇರುತ್ತೆ 30 ಮಾರ್ಕ್ಸಿಗೆ. ಸೊ ಟೈಮಿಂಗ್ಸು ಕೂಡ ಸಪ್ರೇಟ್ಲಿ ಟೈಮ್ ಡೇ ಇರುತ್ತೆ, ಅಂದರೆ ಟೈಮ್ ಅಲಾಟೆಡ್ ಫಾರ್ ಈಚ್ ಟೆಸ್ಟ್. ಸೊ ಪ್ರತಿಯೊಂದು ಕೂಡ ಸೆಕ್ಷನಲ್ ಟೈಮಿಂಗ್ಸ್ ಆಗಿರುತ್ತೆ. 20 ಮಿನಿಟ್ಸಲ್ಲಿ ನೀವು 30 ಕ್ವಶನ್ಸನ್ನು 30 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕು. ಸೊ ಅದು ನಿಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರುತ್ತೆ. ನೆಕ್ಸ್ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಿಗೆ ಬಂದರೆ 35 ಕ್ವಶನ್ಸನ್ನು 35 ಮಾರ್ಕ್ಸಿಗೆ 20 ಮಿನಿಟ್ಸಲ್ಲಿ ಅಟೆಂಡ್ ಮಾಡ್ತೀರಾ. ಅದೇ ರೀತಿ ರೀಸನಿಂಗ್ ಎಬಿಲಿಟಿಯಲ್ಲೂ ಕೂಡ 35 ಕ್ವಶನ್ಸು 35 ಮಾರ್ಕ್ಸಿಗೆ 20 ಮಿನಿಟ್ಸಲ್ಲಿ ಅಟೆಂಡ್ ಮಾಡಬೇಕು. ಟೋಟಲ್ ಆಗಿ 100 ಕ್ವಶನ್ಸು ನಿಮಗೆ 100 ಮಾರ್ಕ್ಸಿಗಿರುತ್ತೆ. ಸೊ 1 ಅವರ್ ಅಥವಾ 60 ಮಿನಿಟ್ಸ್ ನಿಮಗೆ ಟೈಮಿಂಗ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಆ ಟೈಮಿಂಗ್ಸಲ್ಲಿ ನೀವು 100 ಕ್ವಶನ್ಸನ್ನು ಅಥವಾ 100 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇದು ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಮೇನ್ ಎಕ್ಸಾಮಿನೇಷನ್ ನೋಡೋದಾದ್ರೆ ಸೊ ನಿಮಗೆ ಇಲ್ಲಿ ಒಂದು ಸೆಕ್ಷನ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದು ಜನರಲ್ ಅವೇರ್ನೆಸ್ ಅಥವಾ ಎಕಾನಮಿ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ನೇಮ್ ಆಫ್ ದಿ ಟೆಸ್ಟ್ ಏನಿದೆ ಸೊ ಇದು ನಾಟ್ ಬೈ ಆರ್ಡರ್ ಆಫ್ ಸೀಕ್ವೆನ್ಸ್. ಸೊ ಯಾವುದೇ ಕಾರಣಕ್ಕೂ ಆರ್ಡರ್ ಆಫ್ ಸೀಕ್ವೆನ್ಸ್ ಇರೋದಿಲ್ಲ. ಸೊ ಅಲ್ಲಿ ನಿಮಗೆ ಫಸ್ಟ್ ಜನರಲ್ ಅವೇರ್ನೆಸ್ ಕೇಳ್ಬೋದು ಅಥವಾ ಲಾಸ್ಟ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಕೇಳ್ಬೋದು ಎಕ್ಸಾಮಲ್ಲಿ. ಬಟ್ ಏನಿದೆ ಸೊ ಮೇನ್ಸು ಕೂಡ ಸೆಕ್ಷನಲ್ ಟೈಮಿಂಗ್ಸನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಅದು ಕೂಡ ನಿಮಗೆ ಸಪ್ರೇಟ್ಲಿ ಟೈಮ್ ಡೇ ಆಗಿರುತ್ತೆ. ಸೊ ಜನರಲ್, ಎಕಾನಮಿ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್. ಸೊ ಜನರಲ್ ಅವೇರ್ನೆಸ್ ಅಥವಾ ಎಕಾನಾಮಿಕ್ ಅವೇರ್ನೆಸ್ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ ಸೆಕ್ಷನ್ಸ್ ಇರುತ್ತೆ.
ಸೊ ಪ್ರಿಲಿಮ್ಸ್ ಆದರೆ 3 ಸೆಕ್ಷನ್ಸ್ ಇರುತ್ತೆ, ಮೇನ್ಸ್ ಆದರೆ 4 ಸೆಕ್ಷನ್ಸ್ ಇರುತ್ತೆ. ಸೊ ಈ ಜನರಲ್ ಅವೇರ್ನೆಸ್ಸಲ್ಲಿ 40 ಕ್ವಶನ್ಸನ್ನು 40 ಮಾರ್ಕ್ಸಿಗೆ ಕೇಳ್ತಾರೆ. 35 ಮಿನಿಟ್ಸ್ ನಿಮಗೆ ಟೈಮಿಂಗ್ಸನ್ನು ಪ್ರೊವೈಡ್ ಮಾಡ್ತಾರೆ. ಆ 35 ಮಿನಿಟ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಜನರಲ್ ಇಂಗ್ಲೀಷ್ 35 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸಿಗೆ 40 ಮಿನಿಟ್ಸ್ ಟೈಮ್ ಇರುತ್ತೆ. ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ 45 ಕ್ವಶನ್ಸು 60 ಮಾರ್ಕ್ಸಿಗೆ 60 ಮಿನಿಟ್ಸ್ ಟೈಮ್ ಇರುತ್ತೆ. ನೆಕ್ಸ್ಟು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ 35 ಕ್ವಶನ್ಸ್ ಇರುತ್ತೆ, 60 ಮಾರ್ಕ್ಸಿಗೆ 45 ಮಿನಿಟ್ಸ್ ಟೈಮಿಂಗ್ಸ್ನ ಕೊಡ್ತಾರೆ. ಟೋಟಲ್ ಆಗಿ ನೀವು 155 ಕ್ವಶನ್ಸನ್ನು 200 ಮಾರ್ಕ್ಸಿಗೆ ಅಟೆಂಡ್ ಮಾಡ್ತಾ ಬರ್ತೀರಾ ಮೈನ್ ಎಕ್ಸಾಮಿನೇಷನಲ್ಲಿ. ಸೊ ಟೋಟಲ್ ಆಗಿ 3 ಅವರ್ಸ್ ಅಥವಾ 180 ಮಿನಿಟ್ಸ್ ನಿಮಗೆ ಟೈಮಿಂಗ್ಸನ್ನು ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಆ 200 ಮಾರ್ಕ್ಸಿಗೆ ನೀವು 180 ಮಿನಿಟ್ಸಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಅದು 155 ಕ್ವಶನ್ಸನ್ನ ನೀವು ಅಟೆಂಡ್ ಮಾಡಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ ಯಾಕಂದರೆ ನಿಮ್ಮ ಇಲ್ಲಿ PO ಪೋಸ್ಟ್ ಆಗಿರೋದ್ರಿಂದ ಮೇನ್ ಎಕ್ಸಾಮಿನೇಷನಲ್ಲಿ ಆ 4 ಸೆಕ್ಷನ್ ಜೊತೆಗೆ ಸೊ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಕೂಡ ಇರುತ್ತೆ ನಿಮಗೆ. ಸೊ ಅದನ್ನೇ ನಾವು ಹೇಳ್ತೀವಿ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಇಂಗ್ಲೀಷ್ ಲ್ಯಾಂಗ್ವೇಜನ್ನ ಟೆಸ್ಟ್ ಮಾಡ್ತಾರೆ ಅದರಲ್ಲಿ, ಅಥವಾ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಯಾವ ರೀತಿ ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ ಲೆಟರ್ ರೈಟಿಂಗ್ ಮತ್ತು ಎಸ್ಸೆ ರೈಟಿಂಗ್ ಮುಖಾಂತರ ಏನು ಮಾಡ್ತಾರೆ, ಸೊ ನಿಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಟೆಸ್ಟ್ ಮಾಡುವಂಥದ್ದು. ಸೊ ಅದರಲ್ಲಿ 2 ಕ್ವಶನ್ಸ್ ಇರುತ್ತೆ. ಸೊ 2 ಕ್ವಶನ್ಸನ್ನು ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 25 ಇರುತ್ತೆ. ಸೊ ಟೋಟಲ್ ಆಗಿ 30 ಮಿನಿಟ್ಸ್ ನಿಮಗೆ ಟೈಮ್ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಅದು ಕೂಡ ಗೊತ್ತಿರಬೇಕು. ಸೊ 2 ಕ್ವಶನ್ಸ್ ಕೊಡ್ತಾರೆ. ಸೊ ಒಂದು ಲೆಟರ್ ರೈಟಿಂಗ್ ಅಥವಾ ಇನ್ನೊಂದು ಎಸ್ಸೆ ರೈಟಿಂಗ್ 25 ಮಾರ್ಕ್ಸಿಗೆ. ಸೊ ಅಲ್ಲಿ 30 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ಆ 30 ಮಿನಿಟ್ಸಲ್ಲಿ ನೀವು ಅದನ್ನು ಅಟೆಂಡ್ ಮಾಡಬೇಕಾಗತ್ತೆ. ಯಾಕಂದರೆ ನಿಮ್ಮ ಏನು ನಾರ್ಮಲ್ ಮೇನ್ ಎಕ್ಸಾಮಿನೇಷನ್ ಇದೆ 4 ಸೆಕ್ಷನ್. ಸೊ 4 ಸೆಕ್ಷನ್ಸ್ ಆದಮೇಲೆ ಈ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಸೊ ನೀವು ಕೀಬೋರ್ಡನ್ನು ಯೂಸ್ ಮಾಡಿಬಿಟ್ಟು ಸೊ ಲೆಟರ್ ರೈಟಿಂಗ್ ಅಥವಾ ಎಸ್ಸೆ ರೈಟಿಂಗ್ನ ಟೈಪ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಆಫ್ಲೈನ್ ಎಕ್ಸಾಮ್ ಇರೋದಿಲ್ಲ. ಸೊ ಇದು ಕೂಡ ಆನ್ಲೈನ್ ಎಕ್ಸಾಮೇ. ಯಾಕಂದರೆ ಆಸ್ಪಿರೆಂಟ್ಸ್ಗಳು ನಾರ್ಮಲ್ ಆಗಿ ನಿಮ್ಮ ಕ್ಲರ್ಕ್ ರಿಕ್ರೂಟ್ಮೆಂಟಲ್ಲಿ ಸೊ 4 ಸೆಕ್ಷನ್ಸ್ ಇರುತ್ತೆ ಮೇನ್ಸಲ್ಲಿ. ಆ 4 ಸೆಕ್ಷನ್ಸ್ ಆನ್ಲೈನ್ ಕಂಪ್ಲೀಟ್ ಆದರೆ ಕಂಪ್ಲೀಟ್ ಆಗುತ್ತೆ. ಬಟ್ PO ಪೋಸ್ಟ್ ಆಗಿರೋದ್ರಿಂದ ಆ 4 ಸೆಕ್ಷನ್ಸ್ ಜೊತೆಗೆ ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಅದರಲ್ಲಿ ಲೆಟರ್ ರೈಟಿಂಗ್ ಮತ್ತು ಎಸ್ಸೆ ರೈಟಿಂಗ್ ಏನಿದೆ ಸೊ ಅದು ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಬಟ್ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ಸ್ ಏನಿದೆ ನಾರ್ಮಲ್ ಜನರಲ್ ಅವೇರ್ನೆಸ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ಇಂಗ್ಲೀಷು, ರೀಸನಿಂಗ್ ಈ ಸ್ಟೇಜನ್ನು ಕಂಪ್ಲೀಟ್ ಮಾಡ್ತೀರಾ. ಕಂಪ್ಲೀಟ್ ಆದಮೇಲೆ ಸೊ ಇಮಿಡಿಯೇಟ್ಲಿ ನೆಕ್ಸ್ಟ್ ಏನಾಗುತ್ತೆ ನಿಮಗೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಏನಿದೆ ಸೊ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅಲ್ಲೂ ಕೂಡ ನೀವು ಆನ್ಲೈನಲ್ಲೇ ಎಕ್ಸಾಮನ್ನು ಅಟೆಂಡ್ ಮಾಡ್ತೀರಾ. ಬಟ್ ಯೂಸಿಂಗ್ ಕೀಬೋರ್ಡ್ ಲೆಟರ್ ರೈಟಿಂಗ್ ಅಥವಾ ಎಸ್ಸೆ ರೈಟಿಂಗನ್ನು ಟೈಪ್ ಮಾಡ್ತಾ ಹೋಗಬೇಕು. ಸೊ ಅದರಲ್ಲೂ ಕೂಡ ಮಿನಿಮಮ್ ಇಂತಿಷ್ಟೇ ವರ್ಡ್ಸ್ ಅಂತ ನಿಮಗೆ ಲಿಮಿಟೇಷನ್ಸ್ ಇರುತ್ತೆ. ಆ ಏನು ವರ್ಡ್ಸ್ ಕೊಟ್ಟಿರ್ತಾರೋ ಆ ವರ್ಡ್ಸಲ್ಲಿ ನಿಮ್ಮ ಲೆಟರ್ ರೈಟಿಂಗ್ ಅಥವಾ ಎಸ್ಸೆ ರೈಟಿಂಗನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಸೊ ಇಂಟರ್ವ್ಯೂ. ಯಾಕಂದರೆ ಪ್ರಿಲಿಮಿನರಿ ಎಕ್ಸಾಮ್ ಆಯಿತು, ನೆಕ್ಸ್ಟ್ ಮೈನ್ ಎಕ್ಸಾಮಲ್ಲಿ ಕ್ವಾಲಿಫೈ ಆಗ್ತೀರಾ. ಸೊ ಕ್ವಾಲಿಫೈ ಆದರೆ ನಿಮಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ. ಸೊ ಇಂಟರ್ವ್ಯೂವನ್ನು ಕೂಡ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಆಗಿ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡುವಂಥದ್ದು 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಇಂಟರ್ವ್ಯೂ ವಿಲ್ ನಾಟ್ ಬಿ ಲೆಸ್ ದ್ಯಾನ್ 40%. ಸೊ 40%ಗಿಂತ ಕಡಿಮೆ ಸ್ಕೋರ್ ಮಾಡೋ ಹಾಗಿಲ್ಲ. ಸೊ 40% ಸ್ಕೋರ್ ಮಾಡಲೇಬೇಕು. ಸೊ ನಾರ್ಮಲ್ ಕ್ಯಾಂಡಿಡೇಟ್ಸ್ ಅಂದರೆ ಜನರಲ್ ಮೆರಿಟ್ ಆಸ್ಪಿರೆಂಟ್ಸ್. ಸೊ ಇನ್ ಕೇಸ್ ಆಫ್ SC ST OBC ಅಥವಾ PWBD ಆಸ್ಪಿರೆಂಟ್ಸ್ ಇದ್ರೆ ಸೊ ನೀವು 35% ಮಾರ್ಕ್ಸನ್ನು ಸ್ಕೋರ್ ಮಾಡಲೇಬೇಕು. ಸೊ ಅದನ್ನೇ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಹೇಳ್ತೀವಿ. ದಿ ವೆಯ್ಟೇಜ್ ಆಫ್ ಆನ್ಲೈನ್ ಮೈನ್ ಎಕ್ಸಾಮಿನೇಷನ್ ಆ್ಯಂಡ್ ಇಂಟರ್ವ್ಯೂ ವಿಲ್ ಬಿ 80:20 ರೆಸ್ಪೆಕ್ಟಿವ್ಲಿ. ಸೊ ವೆಯ್ಟೇಜ್ ರೇಷಿಯೋ ಏನಿದೆ ಮೈನ್ ಎಕ್ಸಾಮಿನೇಷನ್ ಮತ್ತು ಇಂಟರ್ವ್ಯೂ ಅದನ್ನು 80:20 ಅಥವಾ 80:20 ರೇಷಿಯೋದಲ್ಲಿ ಅವರು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. The combined final score of candidates shall be arrived on the basis of score obtained by the candidates in the online main examination of PO and interview. ಸೊ ಫೈನಲ್ ನಿಮ್ಮ ಸ್ಕೋರನ್ನು ಅಲಾಟ್ಮೆಂಟ್ ಅಥವಾ ಫೈನಲ್ ಸ್ಕೋರನ್ನು ಕನ್ಸಿಡರ್ ಮಾಡುವಂಥದ್ದು ಬೋತ್ ಆನ್ಲೈನ್ ಮೈನ್ ಎಕ್ಸಾಮಿನೇಷನ್ ಆ್ಯಂಡ್ ಇಂಟರ್ವ್ಯೂ ಅಲ್ಲಿ ನೀವೇನು ಪರ್ಫಾರ್ಮ್ ಮಾಡ್ತಿರೋ ಅದರ ಬೇಸ್ ಮೇಲೆ ನಿಮ್ಮ ಫೈನಲ್ ಸ್ಕೋರನ್ನು ಅವರು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದು ನಿಮ್ಮ ಇಂಟರ್ವ್ಯೂ ಕ್ರೈಟೀರಿಯಾ. ಸೊ ಟೋಟಲ್ ಆಗಿ 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾ ಬರ್ತಾರೆ. ನೆಕ್ಸ್ಟು ಸೊ ಅಪ್ಲಿಕೇಶನ್ ಫೀಸ್ ನೋಡ್ತಾ ಹೋಗೋದಾದ್ರೆ ಸೊ ಅಪ್ಲಿಕೇಶನ್ ಫೀಸ್ ಜೊತೆಗೆ ಇಂಟಿಮೇಷನ್ ಚಾರ್ಜಸ್ ಪೇಯಬಲ್ ಫ್ರಮ್ 20/10/2021 to 10/11/2021 ತನಕ ಟೈಮ್ ಇರುತ್ತೆ. ಸೊ ಅದು ಕೂಡ ನಿಮಗೆ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ.
SC/ST ಆಸ್ಪಿರೆಂಟ್ಸ್ ಆದರೆ ನಿಮಗೆ 175 rupees ಎಕ್ಸಾಮ್ ಫೀಸ್ ಇರುತ್ತೆ. ಅದೇ ರೀತಿ SC/ST ಜೊತೆಗೆ PWBD ಆದರೂ ಕೂಡ 175 ಇರುತ್ತೆ. ಸೊ ಅದು ಬಿಟ್ಟು ಬೇರೆ ಯಾವುದೇ ಕ್ಯಾಟಗರೀಸ್ ಆದರೆ ಸೊ ನಿಮಗೆ 850 rupees ಎಕ್ಸಾಮ್ ಫೀಸ್ ಇರುತ್ತೆ. ಸೊ ಜೊತೆಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೂಡ ಬೋರ್ನ್ ಬೈ ದಿ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಫಾರ್ ಆನ್ಲೈನ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಆ್ಯಂಡ್ ಇಂಟಿಮೇಷನ್ ಚಾರ್ಜಸ್ ಟು ಬಿ ಬೋರ್ನ್ ಬೈ ದಿ ಆಸ್ಪಿರೆಂಟ್ಸ್ ಅಥವಾ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನಿಮಗೆ ಗೊತ್ತಿರಬೇಕಾಗಿದ್ದಿಷ್ಟೇ, SC/ST PWBD ಆದರೆ 175 rupees, ಅದೇ ರೀತಿ ಆಲ್ ಅದರ್ ಬೇರೆ ಯಾವುದೇ ಕ್ಯಾಟಗರಿ ಆಗಿದ್ರೆ ನಿಮಗೆ 850 rupees ಎಕ್ಸಾಮ್ ಫೀಸ್ ಇರುತ್ತೆ. ಸೊ ಅದು ಕೂಡ ನಿಮಗೆ ಆನ್ಲೈನ್ ಪೇಮೆಂಟೇ ಇರುವಂಥದ್ದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಎಕ್ಸಾಮಿನೇಷನ್ ಸೆಂಟರ್. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಗೆ ಬಂದರೆ ಸೊ ಕರ್ನಾಟಕದಲ್ಲಿ ಸೊ ಸ್ಟೇಟ್ ವೈಸ್ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಸಿಟಿ ನೇಮನ್ನು ನಿಮಗೆ ಎಕ್ಸಾಮ್ ಸೆಂಟರ್ ಆಗಿ ಕೊಡ್ತಾರೆ. ಬಟ್ ಕರ್ನಾಟಕದಲ್ಲಿ ನೋಡೋದಾದ್ರೆ ಸೊ ಬ್ಯಾಂಗ್ಳೂರ್ ಇರುತ್ತೆ, ಬೆಳಗಾಂ ಇರುತ್ತೆ, ಬೀದರ್, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹಾಸನ್, ಹುಬ್ಳಿ, ಮ್ಯಾಂಗ್ಳೂರ್, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಸೆಂಟರ್ಗಳು ನಿಮಗೆ ಪ್ರಿಲಿಮಿನರಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಮೇನ್ ಎಕ್ಸಾಮಿನೇಷನ್ ಸೆಂಟರ್ ನೋಡೋದಾದ್ರೆ ಸೊ 3 ಸೆಂಟರ್ಸಲ್ಲಿ ಮೇನ್ ಎಕ್ಸಾಮನ್ನು ಕರ್ನಾಟಕದಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದು ಬ್ಯಾಂಗ್ಳೂರ್, ಹುಬ್ಳಿ, ಮ್ಯಾಂಗ್ಳೂರ್. ಸೊ ಈ 3 ಸೆಂಟರ್ಗಳಲ್ಲಿ IBPS PO ಮೇನ್ ಎಕ್ಸಾಮಿನೇಷನ್ಸನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅದು ಬಿಲಾಂಗಿಂಗ್ ಟು ಕರ್ನಾಟಕ ಸ್ಟೇಟ್. ಸೊ ಕರ್ನಾಟಕದಲ್ಲಿ ಈ 3 ಏನು ಸೆಂಟರ್ ಇದೆ ಆ ಸೆಂಟ್ರಲ್ಲಿ ನಿಮಗೆ ಮೇನ್ಸ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಸೊ ನೀವು ಅಪ್ಲೈ ಮಾಡೋದಕ್ಕೂ ಮೊದಲು ನಿಮ್ಮ ಹತ್ರ ನಿಮ್ಮ ಫೋಟೋಗ್ರಾಫ್ ಇರಬೇಕು. ಸೊ ಅದೇ ರೀತಿ ಸಿಗ್ನೇಚರ್ ಇರಬೇಕು. ಸೊ ಅದೇ ರೀತಿ ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರಿಟನ್ ಡಿಕ್ಲರೇಷನ್, ಸೊ ಜೊತೆಗೆ ವ್ಯಾಲಿಡ್ ಪರ್ಸನಲ್ ಇಮೇಲ್ ID. ಸೊ ಇಷ್ಟು ಕೂಡ ನಿಮಗೆ ಪ್ರೀ ರಿಕ್ವಿಸಿಟ್ಸ್ ಆಗಿರುತ್ತೆ. ಸೊ ಪ್ರೀ ರಿಕ್ವಿಸಿಟ್ಸ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್ ಅಂತ ಹೇಳ್ತೀವಿ. ಸೊ ನೀವು ಒನ್ ಟೈಮ್ ಫೋಟೋಗ್ರಾಫನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಮೇಲಲ್ಲಿ ಅಪ್ಲೋಡ್ ಮಾಡಿದರೆ ಸೊ ಅದು ಯಾವುದೇ ಎಕ್ಸಾಮ್ ರಿಕ್ರೂಟ್ಮೆಂಟ್ ಆದರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಸಿಗ್ನೇಚರು ಕೂಡ ಅಷ್ಟೇ ಸ್ಕ್ಯಾನ್ ಮಾಡಿ ನಿಮ್ಮ ಮೇಲ್ IDಗೆ ಅಪ್ಲೋಡ್ ಮಾಡ್ಕೊಳ್ಳಿ. ಲೆಫ್ಟ್ ಥಂಬ್ ಇಂಪ್ರೆಷನ್ನು, ಹ್ಯಾಂಡ್ ರಿಟನ್ ಡಿಕ್ಲರೇಷನು, ಸೊ ಇದೆಲ್ಲೂ ಕೂಡ ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ಸೊ ನೀವು ಒನ್ ಟೈಮ್ ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಮೇಲ್ IDಗೆ ನೆಕ್ಸ್ಟ್ ಯಾವುದೇ ರಿಕ್ರೂಟ್ಮೆಂಟ್ ಬಂದರೂ ಕೂಡ ಸೊ ಅದನ್ನು ಯೂಸ್ ಮಾಡಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಇದು ನಿಮ್ಮ PO ನೋಟಿಫಿಕೇಷನ್ನ ಡೀಟೇಲ್ಸ್ ಆಗಿರುತ್ತೆ. ಸೊ ನಿಮಗೆ ಇನ್ನಷ್ಟು ಡೀಟೇಲ್ಸ್ ಬೇಕು ಅಂದರೆ ಸೊ ಅದು ನಿಮ್ಮ IBPS ವೆಬ್ಸೈಟಲ್ಲೂ ಕೂಡ ನೋಟಿಫಿಕೇಷನ್ಸ್ ಇರುತ್ತೆ. ಸೊ ಅದೇ ರೀತಿ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲೂ ಕೂಡ ನೋಟಿಫಿಕೇಷನ್ ಲಿಂಕನ್ನು ನಿಮಗೆ ಕೊಡ್ತೀವಿ. ಸೊ ಅಲ್ಲೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಅಥವಾ ಆ ನೋಟಿಫಿಕೇಷನ್ ಲಿಂಕನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಸೊ ಅದಕ್ಕೆ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಅಥವಾ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ ಯೂಟ್ಯೂಬ್ ಚಾನಲ್ಲೇ ನಿಮಗೆ ಸಾಕಷ್ಟು ಕಾನ್ಸೆಪ್ಟ್ ವೈಸ್ ವಿಡಿಯೋ ಕ್ಲಾಸ್ಗಳಿದೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡಿ. ಸೊ ಅದು ಅಥವಾ ಯಾವ ರೀತಿ ಪ್ರೀವಿಯಸ್ ಇಯರ್ ಪೇಪರ್ ಇತ್ತು ಅಥವಾ ಪ್ರೀವಿಯಸ್ ಇಯರ್ ಪೇಪರ್ಗಳಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ರು ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಆ ರಿಲೇಟೆಡ್ ಕಾನ್ಸೆಪ್ಟ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಯಾರೆಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಅದೇ ರೀತಿ ಸೊ ಏನು PO ರಿಕ್ರೂಟ್ಮೆಂಟ್ ಇದೆ ಸಾಧ್ಯವಾದಷ್ಟು ಬೇಗ ನೀವು ಅದನ್ನು ಅಪ್ಲೈ ಮಾಡ್ತಾ ಹೋಗಿ. ಯಾಕಂದರೆ ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಬೇಡಿ. ಯಾಕಂದರೆ ಲಾಸ್ಟ್ ಡೇಟ್ ದಿನ ನೀವು ಅಪ್ಲೈ ಮಾಡ್ಲಿಕ್ಕೆ ಹೋದರೆ ಸೊ ಫೀಸ್ ಪೇಮೆಂಟ್ ಆಗೋದಿಲ್ಲ ಅಥವಾ ಸರ್ವರ್ ಬಿಸಿನೋ ಇನ್ನೊಂದೇನೋ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಬೇಗ ಸೊ ಅದು IBPS ಕ್ಲರ್ಕ್ ಆಗಿರ್ಬೋದು, IBPS PO ಆಗಿರ್ಬೋದು. ಸೊ ನೋಟಿಫಿಕೇಷನ್ಸ್ ಏನು ಡೇಟ್ ಇದೆ ಸೊ ಇನ್ ಡೇಟಲ್ಲಿ ನೀವು ಅದನ್ನು ಅಪ್ಲೈ ಮಾಡಿದರೆ ಸೊ ಅದು ಅಪ್ಲೈ ಮಾಡಿ ನಿಮ್ಮ ಪ್ರಿಪ್ರೇಷನ್ನ ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.